ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ ಹುಡುಗರಿಗೆ ನಮಸ್ಕಾರ. ಸ್ನೇಹಿತರೆ, ನಿಮಗೇನಾದರೂ ಒಳ್ಳೆಯ ಒಂದು ಗರ್ಲ್ಸ್ ಸಿಗ್ತಾ ಇಲ್ವಾ ಮದುವೆ ಆಗೋದಕ್ಕೆ? ಸೊ ಚಿಂತೆ ಮಾಡಬೇಡಿ ಬಾಯ್ಸ್, ನಿಮ್ಮ ಫೋಟೋ, ನಿಮ್ಮ ನಂಬರು ಮತ್ತು ನೀವು ಇರ್ತಕ್ಕಂಥ ವಿಳಾಸಗಳನ್ನು ನಮ್ಮ ಒಂದು sri@gmail.comಗೆ ಮೇಲ್ ಮಾಡಿ. ಸೊ ಈ ಒಂದು ಜಿಮೇಲ್ ಐ ಡಿ ಪೂರ್ಣ ವಿಳಾಸ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐ ಡಿ, ವಾಟ್ಸಪ್ ನಂಬರ್, ವಾಟ್ಸಪ್ ಗ್ರೂಪಿನ ಲಿಂಕು ಎಲ್ಲ ಕೊಟ್ಟಿದ್ದೇನೆ. ಅಲ್ಲಿಗೆ ನಿಮ್ಮ ಮಾಹಿತಿಯನ್ನು ಕಳಿಸಿಕೊಟ್ರೆ ಸಾಕು. ನಮ್ಮ ಒಂದು ಮ್ಯಾನೇಜ್ಮೆಂಟಲ್ಲಿ ನಿಮಗೆ ತಕ್ಕಂಥ ಹುಡುಗಿ ಸಿಕ್ಕರೆ ನಿಮಗೆ ಡೈರೆಕ್ಟಾಗಿ ಹೇಳ್ತೀವಿ ನಾವು. ಇವತ್ತು ಪಾರು ಅಂತ ಈ ಒಂದು ಹುಡುಗಿ ಸುಗುಣ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥದ್ದು. ಜಾತಿಯಲ್ಲಿ ಪಂಚಮಸಾಲಿ ಜನ, ಪುಟ್ಟದಾಗಿರ್ತಕ್ಕಂಥ ಮನೆ, 3 ಎಕರೆ ಗದ್ದೆ, ಇಷ್ಟೆಲ್ಲ ಆಸ್ತಿ ಹೊಂದಿದ್ರು ಕೂಡ ಇವ್ರಿಗೂ ತಕ್ಕಂತಹ ಹುಡುಗ ಸಿಗ್ತಾ ಇಲ್ಲ. ಇವರು ತಕ್ಕಂಥ ಹುಡುಗ ಸಿಗ್ತಾ ಇದ್ದಾರೆ, ಬಟ್ ಇವರು ಅರ್ಥ ಮಾಡಿಕೊಂಡು ಕೆಲವೊಂದಿಷ್ಟು ಪಾಯಿಂಟ್ಗಳೇನು ಹೇಳಿರ್ತಾರೆ ಅದರ ಪರವಾಗಿ ಯಾರೂ ಕೂಡ ಸಿಗ್ತಾ ಇಲ್ಲ. ವಯಸ್ಸು 26 ವರ್ಷ ಆಗಿದ್ದರೂ ಕೂಡ ಇನ್ನೂ 70 kg ತೂಕ ಹೊಂದಿದ್ದಾರೆ. ಮುಖ ಬಣ್ಣ ಕಪ್ಪು ಆಗಿದೆ. ಸೊ ದಪ್ಪ ಶರೀರ, ದಪ್ಪವಾಗಿರ್ತಕ್ಕಂತಹ ಎಲ್ಲನೂ ಕೂಡ ಇದೆ. ಸೊ ಈ ಒಂದು ಪಾರು ಅವರಿಗೆ ಯಾವ ರೀತಿಯ ಹುಡುಗ ಬೇಕು ಅನ್ನೋದಕ್ಕೂ ಮುನ್ನ ಇವರ ಕೆಲವೊಂದಿಷ್ಟು ಮಾಹಿತಿ ನೋಡೋಣ. ನಾನು ಇದುವರೆಗೂ ಕೂಡ ಯಾವ ಒಂದು ಹುಡುಗನೊಂದಿಗೂ ಕೂಡ ಲವ್ ಮಾಡಿಲ್ಲ. ಇವಾಗ ಮದುವೆ ಆಗುವಂಥ ಹುಡುಗನಿಗೆ ಅವನೊಂದಿಗೆ ಲವ್ ಮಾಡಿ ರೊಮ್ಯಾನ್ಸ್ ಮಾಡಬೇಕು, ಸುತ್ತಾಡಬೇಕು, ಪಾರ್ಕಲ್ಲಿ ಮಾತಾಡಬೇಕು, ನಾವು ಕಿಸ್ ಕೊಡಬೇಕು, ಆ ರೀತಿ ಕೆಲಸ ಎಲ್ಲನೂ ಕೂಡ ಮಾಡಬೇಕು. ಬಿಫೋರ್ ಮ್ಯಾರೇಜ್ ಇವ್ರು ಹೇಳ್ತಿರೋದು, ಮದುವೆ ಆಗೋಕ್ಕೂ ಮುನ್ನ. ಸೊ ಆ ನಂತರ ಅದ್ಧೂರಿಯಾಗಿ ಮದುವೆ ಆಗಬೇಕು, ಇದು ನನ್ನ ಒಂದು ಕನಸು. ಈ ರೀತಿ ನಾನು ಹುಡುಗನ ಹುಡುಕಾಟ ಮಾಡ್ತಿದ್ದೀನಿ. ಸುಮಾರು 1 ವರ್ಷ ಆಯಿತು, ಬಟ್ ಯಾರೂ ಕೂಡ ಸ್ಟಿಲ್ ಒಪ್ಕೊಳ್ತಾ ಇಲ್ಲ. ನೀವೇನಾದರೂ ಒಪ್ಕೊಳ್ತೀನಿ ಅಂತಂದರೆ ನಿಮ್ಮ ಮಾಹಿತಿ ಅಥವಾ ನಿಮ್ಮ ನಂಬರ್ಗಳನ್ನು ನನ್ನ ಒಂದು ಜಿಮೇಲ್ ಐ ಡಿಗೆ ಕಳಿಸಿಕೊಡಿ ಅಂತ ಹೇಳಿರೋದು. sri9591@gmail.comಗೆ ಕಳಿಸಿಕೊಡಿ. ಸೊ ಇದೇ ರೀತಿ ಕನಸು ಇರಬೇಕು ನಿಮಗೂ ಕೂಡ, ಬೇರೆ ಇರೋ ಹಾಗಿಲ್ಲ, ಜ್ಞಾಪಕ ಇರಲಿ. ಆ್ಯಂಡ್ ಇವ್ರ ಹತ್ರ ಏನಾದರೂ ಆಸ್ತಿ ಏನೆಲ್ಲ ಇದೆ ಅಂತ ನಾನು ಫಸ್ಟ್ಗೆ ಹೇಳಿದ್ನಲ್ವ, ಒಂದು ಪುಟ್ಟ ಮನೆ, 2 ಎಕರೆ ಗದ್ದೆ ಇದೆ ಅಂತೆ, ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ ಇದೆ ಅಂತೆ. ಅದರ ಫೋಟೋ ನಾನು ತೋರಿಸ್ತೀನಿ. ಕೊನೆಯದಾಗಿ ಇವರ ಒಂದು ಮುಖಾನ ನೋಡ್ಕೊಂಡು ಬಿಡಿ. ಕಪ್ಪು ಬಣ್ಣ ಇದ್ದರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ನಾನು ಮತ್ತೆ ಹೇಳ್ತಿದ್ದೀನಿ, ಹೈಟ್ ಇದ್ದಾರೆ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ಯಾರೆಲ್ಲ ಸ್ವರ್ಗ ಸುಖ ಅನುಭವಿಸ್ಬೇಕು ಪ್ರತಿಯೊಂದು ಕೂಡ ಅನುಭವಿಸ್ತೀರಿ. ಯಾಕಂದರೆ ಅಷ್ಟೊಂದು ಹಾಟ್ ಆಗಿದ್ದಾರೆ ಸ್ನೇಹಿತರೆ. ನೋಡಿದ್ರೆ ಹೋಗ್ಬಿಟ್ಟು ಹಂಗೆ ತಪ್ಕೊಳ್ಳೋಣ, ಹಗ್ ಮಾಡೋಣ, ಬಿಡಲೇಬಾರ್ದು ಅಂತ ಫೀಲ್ ಆಗುತ್ತೆ. ಆ ರೀತಿ ಒಂದು ಶರೀರನ ತಂದುಕೊಂಡು ಸ್ಲಿಮ್ ಆಗಿ ಸಖತ್ತಾಗಿರ್ತಕ್ಕಂಥ ಹುಡುಗಿ ಅವರು. ಅವರು ಅಲ್ಟ್ರೋ ಕಾರ್ ಅಂತ ಈ ಒಂದು ವೈಟ್ ಕಲರಲ್ಲಿ ನೋಡ್ತಿದ್ದೀರಲ್ವ, ಇದರಲ್ಲಿನೇ ಜಾಸ್ತಿ ಸುತ್ತಾಡೋದು. ಇವಾಗ ಮನೆ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಲ್ಲ. ದೆನ್ ಯಾವಾಗಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ 500 ಅಥವಾ 1000 ಕೊಟ್ಬಿಡು ಒಬ್ಬ ಡ್ರೈವರ್ನ ಕರೆಸ್ಕೊಂಡು ಪ್ರಸ್ತುತ ಸುತ್ತಾಡೋಕ್ಕೆ ಅಂತ ಹೋಗ್ತಾರೆ. ಮಿನಿ ಇಂಪಾರ್ಟೆಂಟ್ ಬಂದುಬಿಟ್ಟು ಇವ್ರಿಗೆ ಫ್ರೆಂಡ್ಸು ಅಂತ ಯಾರೂ ಕೂಡ ಇಲ್ಲ. ಯಾಕಂದರೆ ಕಾಲೇಜೇ ಕಲ್ತಿಲ್ಲ, ಸ್ಕೂಲೇ ಮಾಡಿಲ್ಲ, ಇನ್ನು ಫ್ರೆಂಡ್ಸು ಅನ್ನೋದು ಯಾವ ರೀತಿಯಲ್ಲಿ ಬರುತ್ತೆ? ಓದಿರೋದೇ ಒಂದು 5ನೇ ಕ್ಲಾಸ್ ಏನೋ 6ನೇ ಕ್ಲಾಸ್ ಓದಿದ್ರು, ನಂತರ ಬಿಟ್ಬಿಟ್ರು. ಮನೆಯಲ್ಲಿ ಅಪ್ಪ ದುಡ್ಡು ಸಾಕೋರಿದ್ರು, ಅಮ್ಮನೂ ಕೂಡ ಅವರ ಒಂದು ತವರು ಮನೆಯಿಂದ ಅದು ಇದು ಅಂತ ತರ್ತಿದ್ರು. ಸೊ ಒಳ್ಳೆಯ ಒಂದು ರಿಚೆಸ್ಟ್ ಫ್ಯಾಮಿಲಿ ಅಂತಲೇ ಹೇಳಬೇಕು. ಇಷ್ಟೆಲ್ಲ ಇದೆ ಅಂದಮೇಲೆ ಯಾಕೆ ಹೋಗ್ತಾರೆ ಹೆಣ್ಮಕ್ಳು ಕಾಲೇಜ್ ಕಲಿಯೋಕ್ಕೆ ಮತ್ತು ಸುತ್ತಾಡೋಕ್ಕೆ ಅಂತ ಯಾಕೆ ಹೋಗಲ್ಲ? ಖಂಡಿತವಾಗ್ಲೂ ಹೋಗ್ತಾರೆ. ಸೊ ನಾನು ಹೇಳ್ದಂಗೆ ಅವರ ಒಂದು ಜಿಮೇಲ್ ಐ ಡಿಗೆ ಮೇಲ್ ಮಾಡಬೇಕು. ನೀವು ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ನಂಬರ್ಗಳನ್ನು ಜೊತೆಗೆ ಒಂದು ಸುಂದರ ಫೋಟೋವನ್ನು ಮೇಲ್ ಮಾಡಬೇಕು. ಖುದ್ದಾಗಿ ಅವರು ವೆರಿಫಿಕೇಷನ್ ಮಾಡಿಬಿಟ್ಟು ನಂತರ ಅವರ ಡೀಟೇಲ್ಸ್ಗಳನ್ನು ನಿಮಗೆ ತಿಳಿಸ್ತಾರೆ. ಸರ್, ನನಗೆ ನೀವು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದೀರಾ, ಅಥವಾ ನೀವು ನನಗೆ ಇಷ್ಟ ಆಗಲಿಲ್ಲ, ಮಾಹಿತಿ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು, ಈ ರೀತಿನಾದರೂ ಹೇಳ್ತಾರೆ. ಎರಡರಲ್ಲಿ ಒಂದು ಹೇಳ್ತಾರೆ. ಬಟ್ ಸ್ಟಿಲ್ ಯಾರಾದರೂ ಹುಡುಗನ ಇಷ್ಟಪಟ್ಟಿರ್ತಾರೆ, ಬೈ ಚಾನ್ಸ್ ನೀವೇನಾದರೂ ಕಮೆಂಟ್ ಮಾಡಿರ್ತೀರ ಅಥವಾ ಜಿಮೇಲ್ ಮಾಡಿರ್ತೀರ, ಇನ್ನೂ ಕೂಡ ನನಗೆ ಮೆಸೇಜ್ ಬಂದಿಲ್ಲ, ರಿಪ್ಲೈ ಬಂದಿಲ್ಲ ಅಂತ ಕುಳಿತುಕೊಂಡಿರ್ತೀರ. ಆಲ್ರೆಡಿ ಒಬ್ಬನ ಒಪ್ಕೊಂಡಿರ್ತಾರೆ, ನಿಮ್ಮನ್ನ ಹೆಂಗೆ ಮೆಸೇಜ್ ಮಾಡ್ತಾರೆ ಅವರು? ಸೊ ಆವಾಗಲೇ ಅರ್ಥ ಮಾಡ್ಕೋಬೇಕಾಗಿರೋದು ಸಿಕ್ಕಿರ್ಬೋದು ಅಂತ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ಇದೇ ರೀತಿ ಹೊಸ ಪ್ರೊಫೈಲ್ಗಳು ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಆಲ್ಟ್ರೋ ಕಾರಿನ ಒಳಗಿನ ವ್ಯೂವು, ಸ್ಟೇರಿಂಗ್, ಗೇರ್ ಬಾಕ್ಸ್, ಇದು ಫುಲ್ಲು ಡ್ಯಾಶ್ಬೋರ್ಡ್ ಏನಿದೆ, ಫುಲ್ಲು ಡ್ಯಾಶ್ಬೋರ್ಡ್ ಬ್ಲ್ಯಾಕ್ ಕಲರಲ್ಲೇ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಹಳೆ ಕಾಲದ್ದು. ಟಾಪ್ ಮಾಡೆಲಲ್ಲಿ ಸನ್ರೂಫ್ ಮಾಡಿಸ್ಬೇಕು ಅಂತ ಆಸೆ ಪಡ್ತಿದ್ರು ಅವರು, ಬಟ್ ಸನ್ರೂಫ್ ಇನ್ನೂ ಕೂಡ ಮಾಡಿಸಿಲ್ಲ. ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಇದು ಡೀಸೆಲ್ ಹಾಕಿದ್ರೇ ಹೋಗುತ್ತೆ.
ಡೀಸೆಲ್ ವೇರಿಯಂಟ್ ಕಾರು. ಆ್ಯಂಡ್ ಈ ಒಂದು ಡೋರ್ ಸಿಸ್ಟಮ್ಮು, ಗ್ಲಾಸಿನ ಒಂದು ಸಿಸ್ಟಮನ್ನು ನೀವು ಕೂಡ ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿದೆ. ಸೊ ಎಕ್ಸೆಟ್ರಾವಾಗಿ ಟೋಟಲಿ ಒಂದೇ ಮಾತು ಹೇಳಬೇಕು ಅಂದರೆ ಚೆನ್ನಾಗಿದೆ ಕಾರು. ಅವರು ಕೂಡ ತುಂಬ ಮುದ್ದಾಗಿದ್ದಾರೆ, ದಪ್ಪ ಶರೀರ, ದಪ್ಪ. ಸೊ ಇಂಥ ಹುಡುಗಿನ ಬಿಡೋಕ್ಕೆ ಹೋಗಬೇಡಿ. ಟ್ರೈ ಆ್ಯಂಡ್ ಬೆಟರ್ ದ್ಯಾನ್ ಟ್ರೈ ಅಂತ ಕರೀತಾರೆ. ಸೊ ಪ್ರಯತ್ನ ಪಡಿ, ಮಿಕ್ಕಿದ್ದು ಅವರ ಮೇಲೆ ಡಿಪೆಂಡ್ ಅಪ್ ಆಗಿ ಬಿಟ್ಬಿಡಿ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ನಿಮಗೂ ಕೂಡ ಮದುವೆ ಆಗುವಂತಹ ಸುಂದರ ಹುಡುಗಿ ಸಿಗಲಿ ಅಂತ ಆಶಿಸ್ತಾ ಮತ್ತೆ ಸಿಗ್ತೀನಿ.